ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಧನು ಮಂಡ್ಯ ಯೂಟ್ಯೂಬ್ ಚಾನಲ್. ಈ ಒಂದು ಯೂಟ್ಯೂಬ್ ಚಾನಲ್ ಇವತ್ತು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಯಾವ ಒಂದು ಪ್ಲೇಸ್ ಬಗ್ಗೆ ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಮೂಡುಬಿದಿರೆಯಲ್ಲಿರ್ತಕ್ಕಂಥ 1000 ಕಂಬಗಳ ಜೈನ್ ಬಸದಿ ಅಂತ ಹೇಳ್ತಾರೆ, ಅಂದರೆ 1000 ಪಿಲ್ಲರ್ ಟೆಂಪಲ್ ಅಂತ. ಈ ಒಂದು ಟೆಂಪಲ್ ಇರುವಂಥದ್ದು ಮೂಡುಬಿದಿರೆನಲ್ಲಿ, ದಕ್ಷಿಣ ಕನ್ನಡ ಡಿಸ್ಟಿಕ್ನಲ್ಲಿರ್ತಕ್ಕಂಥ ನಿಯರೆಸ್ಟು 34 ಕಿಲೋಮೀಟರ್ ಮಂಗಳೂರು ಇರ್ತಕ್ಕಂಥ ಈ ಒಂದು ಪ್ಲೇಸ್ ಆಗಿರುತ್ತೆ. ಇದು ಸುಮಾರು ಒಂದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 35 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ರೈಲು ಮಾರ್ಗದಲ್ಲಿ ನೀವು ಹೋಗ್ತೀವಿ ಅಂತಂದರೆ ಮಂಗಳೂರು ರೈಲ್ವೆ ಸ್ಟೇಷನಿಂದ 30 ಕಿಲೋಮೀಟ್ರು, ಉಡುಪಿ ರೈಲ್ವೆ ಸ್ಟೇಷನಿಂದ 50 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಒಂದು ಸ್ಥಳ ಇವತ್ತು ನಾನು ಹೇಳಕ್ಕೆ ಹೋಗ್ತಾ ಇರುವಂಥದ್ದು. ಹಾಗೆ ರಸ್ತೆ ಮೂಲಕ ಬರ್ತೀನಿ ಅಂತಂದರೆ ಉಡುಪಿ, ಮಂಗಳೂರು, ಕಾರ್ಕಳದಿಂದ ಏನು ಮೂಡುಬಿದಿರೆ ಈ ಒಂದು ಪ್ರದೇಶದಲ್ಲಿ ನೀವು ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಈ ಒಂದು ಪ್ಲೇಸ್ ಕೂಡ ನೀವು ವಿಸಿಟ್ ಮಾಡ್ಬೋದಾಗಿರುತ್ತೆ. ಹಾಗೂ ಇಲ್ಲಿಗೆ ಬಸ್ಗಳ ವ್ಯವಸ್ಥೆ ಅಥವಾ ಟ್ಯಾಕ್ಸಿಗಳಾಗಿರ್ಬೋದು, ಆಟೋಗಳ ವ್ಯವಸ್ಥೆ ಎಲ್ಲ ಕೂಡ ಈ ಒಂದು ಪ್ಲೇಸ್ಗೆ ಬರುವಂಥದ್ದಾಗಿರುತ್ತೆ. ಈ ಒಂದು ಪ್ಲೇಸ್ ಬಗ್ಗೆ ಇವತ್ತು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರದ ಪ್ಲೇಸ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಟೆಂಪಲ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಇದನ್ನು 1430ರಲ್ಲಿ ದೇವರಾಯ ಒಡೆಯರು ನಿರ್ಮಿಸುತ್ತಾರೆ ಈ ಒಂದು ದೇವಸ್ಥಾನವನ್ನು. ಆದ ನಂತರ ರಾಜರುಗಳೆಲ್ಲ ಇದನ್ನು ಕಂಪ್ಲೀಟ್ ಮಾಡ್ತಾ ಬರ್ತಾರೆ. ಈ ಒಂದು ದೇವಸ್ಥಾನವನ್ನು 1962ರಲ್ಲಿ ಈ ಐತಿಹಾಸಿಕ ದೇವಾಲಯದ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡ್ತಾರೆ. ಅಂದರೆ ಈ ಒಂದು ದೇವಸ್ಥಾನ ಏನಿದೆ 31 ವರ್ಷಗಳ ಕಾಲ ಇದನ್ನ ಕಟ್ಟಲಾಗ್ತದೆ. ಫಸ್ಟು ಸ್ಟಾರ್ಟ್ ಮಾಡಿದವ್ರು ಬಂದು ದೇವರಾಯ ಒಡೆಯರು. ಅದಾದ ನಂತರ ಎಲ್ಲ ರಾಜರುಗಳು ಯಾರ್ಯಾರು ಬರ್ತಾರೆ ಅವರೆಲ್ಲ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಪ್ರತಿಯೊಂದು ಹಂತವಾಗಿ ಈ ಒಂದು ದೇವಸ್ಥಾನವನ್ನು ಟೆಂಪಲನ್ನು ನಿರ್ಮಿಸ್ತಾ ಬರ್ತಾರೆ. ಈ ದೇವಾಲಯದಲ್ಲಿ ಪ್ರಾಥಮಿಕವಾಗಿ 8ನೇ ಜೈನ ತೀರ್ಥಂಕರ ಚಂದ್ರಪ್ರಭಾ ಅವರನ್ನು ಸಮರ್ಪಿತವಾಗಿದ್ದು, ಅವರ ಕಂಚಿನ ಪ್ರತಿಮೆಯನ್ನು ಮುಖ್ಯ ದೇವರಾಗಿ ಇಲ್ಲಿ ಪೂಜಿಸಲಾಗ್ತದೆ. ಇದು ವಿಜಯನಗರ ಶೈಲಿಯ ವಾಸ್ತುಶಿಲ್ಪವನ್ನು ಹೋಲುತ್ತದೆ ಮತ್ತು ದಕ್ಷಿಣ ಕನ್ನಡದ ಕರಾವಳಿ ಶೈಲಿಯಲ್ಲಿ ಈ ಒಂದು ಟೆಂಪಲನ್ನು ನಿರ್ಮಿಸಲಾಗುತ್ತೆ. ಅದ್ರ ಜೊತೆಗೆ ಈ ಒಂದು ಟೆಂಪಲನ್ನು ಏನಕ್ಕಪ್ಪ 1000 ಕಂಬ ಅಂತ ಕರೀತಾರೆ ಅಂತಂದರೆ, ಈ ಒಂದು ಟೆಂಪಲನ್ನು ಏನಂತೇವೆ ದೇವಸ್ಥಾನ, ಅಲ್ಲಿ ಒಂದು ಲೋಕಲ್ ಜನಗಳು ಅಥವಾ ಅದನ್ನು ದೇವಸ್ಥಾನವನ್ನು ಕರೆಯುವಂಥದ್ದು ಬಸದಿ ಅಂತ ಕರೀತಾರೆ. ಆ ಒಂದು ದೇವಸ್ಥಾನವನ್ನು 1000 ಕಂಬಗಳಿಗೂ ಹೆಚ್ಚು ಈ ಒಂದು ಟೆಂಪಲನ್ನು ಕಟ್ಟಿರುವಂಥದ್ದು, ಈ ಒಂದು ದೇವಸ್ಥಾನವನ್ನು ಕಟ್ಟಿರುವಂಥದ್ದು 1000 ಕಂಬಗಳಿದೆಯಂತೆ. ಅದ್ರ ಜೊತೆಗೆ ಹೇಳ್ಬೇಕಪ್ಪ ಅಂತಂದರೆ, ಆ 1000 ಕಂಬಗಳು ಏನೇನಿದೆಯೋ ಅವು ಒಂದೊಂದು ರೀತಿಯಲ್ಲಿ ಒಂದೇ ಥರ ಇಲ್ಲ, ಎಲ್ಲ ಒಂದೊಂದು ರೀತಿಯಲ್ಲಿ ಕೆತ್ತನೆಯನ್ನು ಮಾಡಿರುವಂಥದ್ದು, ಡಿಫ್ರೆಂಟ್ ಆಗಿರುವಂಥದ್ದು. ಅಂದರೆ ಒಂದು ಕಂಬ ಇದ್ದಂಗೆ ಇನ್ನೊಂದು ಕಂಬ ಇಲ್ಲವಂತೆ. ಅದೇ ರೀತಿ ಎಲ್ಲ ಕಂಬಗಳಲ್ಲೂ ಅಂದರೆ ಡಿಫ್ರೆಂಟ್ ಕೆತ್ತನೆಗಳನ್ನು ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಏನು ಒಂದು ಸಂಕೀರ್ಣವಾದ ಮುಖ್ಯ ದ್ವಾರದ ಮುಂದೆ 45 ಅಡಿ ಎತ್ತರದ ಸುಂದರವಾದ ಏಕಶಿಲೆಯ ಮಾನಸ್ತಂಭ ಇರುವಂಥದ್ದು. ಆ ಒಂದು ಫ್ರಂಟ್ ಏನು ಒಂದು ಸ್ತಂಭ ನೋಡ್ತೀವಿ ಅದು ಒಂದು 45 ಅಡಿ ಇದೆ. ಆ ಒಂದು 45 ಅಡಿ ಸ್ತಂಭವನ್ನು ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಉಲ್ಲೇಖ ಆಗಿದೆ. ಈ ಒಂದು ಟೆಂಪಲ್ ಬಂದು ಒಂದು ಭವ್ಯ ಮತ್ತು ಅತ್ಯಂತ ಮಹತ್ವದ ಜೈನ ದೇವಾಲಯವಾಗಿದೆ. ಇದು ದಕ್ಷಿಣದ ಜೈನ ಕಾಶಿ ಎಂದು ಪೂಜಿಸಲ್ಪಡುವ 15ನೇ ಶತಮಾನದ ರಚನೆಯು ಅದರ ಸಂಕೀರ್ಣವಾದ ಕಲ್ಲಿನ ಕಲಾಕೃತಿಗೆ ಹೆಸರುವಾಸಿಯಾಗಿದೆ. ಇದು ಮೂಡುಬಿದಿರೆಯು 18 ಐತಿಹಾಸಿಕ ಜೈನ ದೇವಾಲಯಗಳನ್ನು ಕೇಂದ್ರೀಕರಣದಿಂದಾಗಿ
ಜೈನ ಕಾಶಿ ಎಂದು ಕರೆಯಲ್ಪಡುತ್ತದೆ. ಅಂದರೆ ಈ ಒಂದು ಮೂಡುಬಿದಿರೆ ದೇವಸ್ಥಾನ ಏನಿದೆ, ಇಲ್ಲಿ 18 ಐತಿಹಾಸಿಕ ಜೈನ್ ಟೆಂಪಲ್ಗಳಂತೂ ಇರುವಂಥದ್ದು. ಆ ಒಂದು ಜೈನ್ ಟೆಂಪಲ್ಗಳು ಇರುವಂಥ ಕಾರಣದಿಂದಾಗಿ ಇದನ್ನ ಜೈನ ಕಾಶಿ ಎಂದು ಕರೀತಾರಂತೆ. ಇದರಲ್ಲಿ ಯಾವ್ಯಾವ 1000 ಕಂಬಗಳು, ಪ್ರತಿಯೊಂದು ಕೂಡ ಡಿಫ್ರೆಂಟ್ ಆಗಿರುವಂಥದ್ದು, ಕೆತ್ತನೆಗಳಾಗಿರ್ಬೋದು. ಇದೆಲ್ಲ ನೋಡ್ತಾ ಇದ್ದರೆ ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ ರೀತಿ ಕೆತ್ತನೆಗಳನ್ನು ಮಾಡಿರ್ತಾರೆ ಅದೇ ರೀತಿ ಕೆತ್ತನೆಗಳನ್ನು ಇಲ್ಲಿ ನೋಡ್ಬೋದಾಗಿರುತ್ತೆ. ಜೊತೆಗೆ ಏನಪ್ಪ ಅಂತಂದರೆ ಈ ಒಂದು ಮೂಡುಬಿದಿರೆನಲ್ಲಿ 18 ಜೈನ್ ಟೆಂಪಲ್ಗಳಿರುವಂಥದ್ದು. ಯಾಕೆ ಈ ಒಂದು ಪ್ಲೇಸ್ಗೆ ನಾವು ಬರಬೇಕು, ನೋಡಬೇಕು ಅನ್ನೋದಕ್ಕಿಂತ ಈ ಒಂದು ಮಂಗಳೂರು ಸೈಡು, ನಾವು ಮೂಡುಬಿದಿರೆ ಸೈಡು, ಈ ಸೈಡು ನಾವು ಏನೋ ಒಂದು ನಾವು ಟೂರಿಸಮ್ ಪ್ಲೇಸ್ ನೋಡೋಕ್ಕೆ ಆಗಿರ್ಬೋದು, ಟ್ರಿಪ್ಗೆ ಅಂತ ಬಂದಾಗ ಈ ಒಂದು ಟೆಂಪಲ್ ಕೂಡ ನಾವು ಮಿಸ್ ಮಾಡದೆ ನೋಡಬೇಕಾಗತ್ತೆ. ಇದಕ್ಕೆ ಇದನ್ನು ಜೈನ ಕಾಶಿ ಅಂತಲೇ ಕರೀತಾರೆ. ಅದಕ್ಕೋಸ್ಕರ ಆ ಒಂದು ಕಾರಣದಾಗಿ ಈ ಒಂದು ಟೆಂಪಲ್ ಕೂಡ ಫೇಮಸ್ ಆಗಿದೆ. ಹಾಗಾಗಿ ಇಲ್ಲಿ ಯಾರ್ಯಾರು ಬರ್ತಿರೋ, ವಿಸಿಟ್ ಮಾಡ್ತಿರೋ ಅವರೆಲ್ಲ ಈ ಒಂದು ಪ್ಲೇಸ್ನ ಕವರ್ ಮಾಡ್ಕೊಳ್ಳಿ, ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ನನ್ನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡಿದ್ದೀರಿ. ಇದೇ ಥರದ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.